ಇವ ಅಲ್ಲಿ ಏನ್ ಮಾಡಿದ ಅಂದ್ರೆ ಇವ್ ಹೇಳ್ತಾ ಇದ್ದಾನೆ, ಇವ್ರು ಅಣ್ಣ ತಮ್ಮ ಇಬ್ರು ಹೋಗಿದ್ರು. ಏನ್ ಹೇಳ್ತಾ ಇದ್ದ ಅಂತಂದ್ರೆ, ಸರ್ ನಮ್ಮ ತಮ್ಮ ಮುಳುಗಿದಾನೆ, ನನ್ಗೊಂದ್ ಸ್ವಲ್ಪ ಇದಾಯ್ತು, ಒಂದ್ ಸ್ವಲ್ಪ ಹೋಲ್ಡಿಂಗ್ ಮಾಡಿದೆ, ನಮ್ಮ ತಮ್ಮ ಮುನಿ ಬಿಟ್ಟಿದ ಅಂತ ಹೇಳ್ತಾ ಇದಾರೆ. ಇದಾಗೆ ಹೋದ್ ಬಿಟ್ರೆ ಅವ್ರನ್ನ ಹಿಡ್ಕೋತಾರೆ. ಅದ್ ಹಿಡ್ಕೊಂಡ ಈಗೇನಾಗುತ್ತೆ ಅಂತಂದ್ರೆ ಅವ್ನ ಹಿಡ್ಕೊಂಡು ಆ ರೀತಿ ರಕ್ಷಣೆ ಮಾಡ್ತಾರೆ. ಅವ್ರಿಗೆ ಹೇಳ್ಬೇಕು, ಧೈರ್ಯವಾಗಿ ಹೇಳ್ತಾ ಇರ್ಬೇಕು. ನೋಡಿ ನಿಮ್ಮ ಎದುರು ಹೇಳ್ತಾ ಇದಾರೆ, ಇಲ್ಲ ಏನಾಗಲ್ಲ, ಬನ್ನಿ 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 ಅಂತ ಹೇಳ್ತಾ ಇದ್ದಾರೆ. ಇವಾಗ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದಾರೆ, ಇನ್ಫಾರ್ಮೇಶನ್ ಅದಾರೆ, ಫೈರ್ ಡಿಪಾರ್ಟ್ಮೆಂಟ್ ಬಂದಿದೆ, ಫೈರ್ ಡಿಪಾರ್ಟ್ಮೆಂಟ್ ರಕ್ಷಣೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಅವರು ಅಲಾರ್ಮ್ ಮುಖಾಂತರ ತೋರಿಸ್ತಾರೆ. ಫೈರ್ ಡಿಪಾರ್ಟ್ಮೆಂಟ್ ನಾವು ಬಂದಿವಿ ಅಂತ ಒಂದ್ ಸ್ವಲ್ಪ ನೀರಿನ ಕಡೆ ಒಳಸ್ಬಾರ್ದು. ಯಾಕಂತಂದ್ರೆ ಅಚಾನಕ್ ಆಗಿ ಅವ್ರಿಗೆ ನೀರು ಬಂದ್ರೆ ಆಲ್ರೆಡಿ ನೀರಿಂದ ಮುಳುಗಿತಾರೆ. ಅವರು ನೀರಿನ ಕಡೆ ಒಳಸ್ಬಾರ್ದು, ನೀರಿಂದ ಉಲ್ಟಾ ಆಗಿನ ಒಳಸ್ಬೇಕು. ಯಾಕಂದ್ರೆ ಅವ್ರು ಹೆಚ್ಚಾದ ನೀರು ಹೊಡೆದು ಮತ್ತೆ ಹೆದರ್ಕೊಂಡು ಎದೆ ಹೊಡ್ಕೊಂಡು ಸಾಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಮಾಡ್ಕೊಂಡು ನೀರಿನ ಕಡೆ ಯಾವಾಗಿದ್ರು ಅವ್ರು ಮುಖ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಶ್ವಾಸನ ಫ್ರೀ ಆಗುತ್ತೆ, ಶ್ವಾಸನಾಳೆಲ್ಲ ಫ್ರೀ ಆಗುತ್ತೆ, ನೀರ್ ಇದ್ದದ್ದೆಲ್ಲ ನೀರ್ ಹೊರಗಡೆ ಬರುತ್ತೆ. ಇದಕ್ಕೆ ರಿಕವರಿ ಪೊಸಿಷನ್ ಅಂತಾರೆ. ಇದು 7 ಸ್ಟೆಪ್ ಇಂದ ಇದು ಪೂರ ಮಾಡ್ತಾರೆ. ಈಗೇನ್ ಅವ್ರ ಹೆದರ್ಕೊಂಡಿರ್ತಾನೆ ಪೇಷಂಟ್, ಅವ್ನ ಹೆದರ್ಕೊಡ್ತಾನೆ. ಅವ್ರು ಯಾವ ರೀತಿ ಇಂಡಿಯಾ ಟೀಮ್ ರಿಕವರಿ ಮಾಡ್ಕೋದ್ರೆ, ಈಗ ದಂಡಿ ಬಂದು ಇದು ಮಾಡ್ತಾರೆ. MFR ಟೀಮ್ ಅಂತ ಇರುತ್ತೆ. MFR ಟೀಮ್ ದಾರ ಹೋಗಿ ಅವ್ರನ್ನ ಏನ್ ಮಾಡ್ತಾರೆ, ಹೊತ್ಕೊಂಡ್ ಬಂದು ತಮ್ಮ ಏನದ ಫಸ್ಟ್ ಏಡ್ ಅದು ಏನ್ ಮಾಡಿ ಇವ ಅಲ್ಲಿ ಏನ್ ಮಾಡಿದ ಅಂದ್ರೆ ಇವ್ ಹೇಳ್ತಾ ಇದ್ದಾನೆ, ಇವ್ರು ಅಣ್ಣ ತಮ್ಮ ಇಬ್ರು ಹೋಗಿದ್ರು. ಏನ್ ಹೇಳ್ತಾ ಇದ್ದ ಅಂತಂದ್ರೆ, ಸರ್ ನಮ್ಮ ತಮ್ಮ ಮುಳುಗಿದಾನೆ, ನನ್ಗೊಂದ್ ಸ್ವಲ್ಪ ಇದಾಯ್ತು, ಒಂದ್ ಸ್ವಲ್ಪ ಹೋಲ್ಡಿಂಗ್ ಮಾಡಿದೆ, ನಮ್ಮ ತಮ್ಮ ಮುನಿ ಬಿಟ್ಟಿದ ಅಂತ ಹೇಳ್ತಾ ಇದಾರೆ. ಇದಾಗೆ ಇಂಡಿಯಾ ಟೀಮ್ದಾಗ ಇವಾಗ ಮುನಿದಾರ ಯಾವ ರೀತಿ ತೆಗಿಬೇಕು ಅನ್ನೋದು ನೆಕ್ಸ್ಟ್ ನಿಮ್ಮಲ್ಲಿ ತೋರಿಸ್ತಾ ಇದಾರೆ. ಇವಾಗ ಹೇಳ್ತಾರೆ, ನಮ್ಮ ತಮ್ಮ ಮುಳುಗಿದಾನೆ ಸರ್, ನಮ್ಮ ತಮ್ಮನ ಕರ್ಕೊಂಡ್ ಬನ್ನಿ ಸರ್, ಬದುಕಿಸಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈಜಾಡಕ್ ಬಲ್ಲ, ಹೋಲ್ಡಿಂಗು ಮಾಡ್ತಾ ಇಲ್ಲ, ಮಾಡಕ್ ಬರ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಅವ್ನು ನೀರಲ್ಲಿ ಮುನಿಗಿ ಬಿಟ್ಟಿದ್ದಾನೆ. ಇವಾಗ ರೆಸ್ಪಾನ್ಸ್ ಮಾಡಲಿಲ್ಲ, ನಾವು ಜೋರಾಗಿ ಬರೆದ್ರು ರೆಸ್ಪಾನ್ಸ್ ಮಾಡಲ್ಲ. ಏನ್ ಮಾಡ್ತಾರೆ, ಜೋರಾಗಿ ಬರೆದು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದುಮ್ತಾರೆ, ಚೂಟಿ ಅಂದ್ರೆ ಅದುಮ್ತಲ್ಲ, ಆದ್ರೂ ರೆಸ್ಪಾನ್ಸ್ ಮಾಡ್ತಲ್ಲ. ರೆಸ್ಪಾನ್ಸ್ ಮಾಡಲ್ಲ ಏನ್ ಮಾಡ್ತಾರೆ, ಸೀದಾ ಆಂಬುಲೆನ್ಸ್ ಕಾಲ್ ಮಾಡ್ತಾರೆ. ಆಂಬುಲೆನ್ಸ್ ಸರ್ ಹಿಂಗೆ ನಾವು ಇಲ್ಲೇ ಉಡ್ಯಾರ್ ನದಿಯಲ್ಲಿ ಒಬ್ರು ಮುಳುಗಿದ್ರು ಸರ್, ಹೊರಗಡೆ ತೆಗೆದು ನಾವು ರೆಸ್ಪಾನ್ಸ್ ಮಾಡ್ತಲ್ಲ, ಅವ್ರು ನಾನು ಪ್ರಥಮೋಪಚಾರ ಕೊಡ್ತಾ ಇದ್ದೇನೆ ಸರ್, ಜಲ್ದಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೆಲಸ ಬರ್ತಾರ. ಅವ್ರು ನಡಿಲಿ ಅಂತ ಏನಾಗುತ್ತೆ ಅಂದ್ರೆ ಅವ್ರ ರೀತಿ ಏನ್ ಮಾಡ್ತಾರೆ, ನಾಡಿ ಚೆಕ್ ಮಾಡೋದು. ನಾಡಿ ನಡೀತಾ ಇಲ್ಲ, ನಾಡಿ ನಡಿ ಅಂದ್ರೆ CPR ಅಂದ್ರೆ ಕಾರ್ಡಿಯೋ ಪಲ್ಮರಿ ರೆಸಿಸ್ಟೇಷನ್. ಯಾವ ರೀತಿ ಅಂದ್ರೆ CPR ಯಾವ ರೀತಿ ಹೃದಯ ಬಂದಿರ್ತದೆ, ಹೃದಯ ಬಂದ ಅಂತ ಅವ್ರ ಹೃದಯನ ಯಾವ ರೀತಿ ಇದು ಮಾಡೋಕೊಂಡು ತಮ್ಮ ಎದುರ್ತಾರೆ. ಇದು ಗೋಲ್ಡನ್ ಟೈಮ್ ಅಂತ ಹೇಳ್ದಲ್ಲ ನಿಮಗೆ, ಆ ಗೋಲ್ಡನ್ ಟೈಮ್ ಒಳಗಡೆ ನಾವು ಈ ರೀತಿ ನಾವು CPR ಕೊಟ್ಟದ್ದು ಅದಂತಂದ್ರೆ ಅದನ್ನ ಬದುಕಿಸಬಹುದು. ಈಗ ತಮ್ಮ ಎದುರುಗಡೆ ತೋರಿಸ್ತಾರೆ ಇಬ್ರು. ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ 1 ಮಿನಿಟ್ ಅಲ್ಲಿ ನಾವು 5 ಸರ್ಕಲ್ ಮಾಡ್ಬೇಕು. 5 ಸರ್ಕಲ್ ಅಂತಂದ್ರೆ 30 ಸಾರಿ ಎದೆಯನ್ನು ಒತ್ತಬೇಕು, 2 ಸರಿ ನಮ್ಮ ಬಾಯಿಯಿಂದ ಬಾಯಿಗೆ ಹಾಕಿ ಉಸಿರು ಕೊಡ್ಬೇಕು, ಕೃತಕ ಶ್ವಾಸ. ಇದು ಕಂಟಿನ್ಯೂ ಸರ್ಕಲ್, ಇದು 32. ಇದನ್ನ ಏನ್ ಮಾಡ್ಬೇಕು 1 ಮಿನಿಟ್ ಅಲ್ಲಿ